ನನ್ನ ಫೇಸ್ ನೋಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಇಲ್ಲಿಂದ ಕನ್ನಡ ಓಲ್ಡೆಸ್ಟ್ ಮೂವಿ ಸ್ಟೂಂಟ್ ಮಾಡಿದ್ದು ಎಡಕ್ಕಲ್ ಗುಡ್ಡದ ಮೇಲೆ 40. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕೇರಳದಲ್ಲಿದ್ದೀನಿ. ಕೇರಳನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೀಗ ಕೇರಳದಲ್ಲಿ ವಯನಾಡಲ್ಲಿದ್ದೀನಿ. ಸೊ ಮುಂದಕ್ಕೆ ಹೇಳ್ತೀನಿ ವಿಡಿಯೋದಲ್ಲಿ ಏನು ಹೇಗೆ ಅಂತ. ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ನೋಡೋಣ. ನಾವೀಗ ಎಲ್ಲಿದ್ದೀವಿ? ಕೇರಳ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವೀಗ ಹೋಗ್ತಾ ಇರೋದು ಎಡಕಲ್ಲು ಗುಡ್ಡದ ಮೇಲಕ್ಕೆ. ಎಡಕಲ್ಲು ಅಂದಿದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದೊಂದು ಏನು, ನಮ್ಮ ಕನ್ನಡ ಫಿಲಮ್. ಸೊ ಈ ಮೂವಿ 1973ರಲ್ಲಿ ಪುಟ್ಟಣ್ಣ ಕಣ್ಗಲ್ ನಿರ್ದೇಶನದ ಎಡಕಲ್ಲು ಗುಡ್ಡ ಸಿನಿಮಾ ಇದಾಗಿತ್ತು. ಈ ಮೂವಿ ಒನ್ಸ್ ಅಪಾನ್ ಎ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತು. ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಈ ಫಿಲಮ್ ತೆಗೆದ ಮೇಲೇ ಎಡಕಲ್ಲು ಗುಡ್ಡ ಅನ್ನೋ ಒಂದು ಪ್ಲೇಸು ಇನ್ನೂ ಜಾಸ್ತಿ ಫೇಮಸ್ ಆಯಿತು. ಸೊ ಈ ಪ್ಲೇಸ್ ಇರೋದು ಕೇರಳದ ವಯನಾಡು ಜಿಲ್ಲೆಯ ಕಲಪಟ್ಟದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸೊ ಏನಿದೆ ಎಡಕಲ್ಲು ಗುಡ್ಡದ ಮೇಲೆ ಏನಿದೆ ನನಗೂ ಗೊತ್ತಿಲ್ಲ. ಸೊ ಯಾಕೆ ಎಲ್ಲರೂ ಎಡಕಲ್ಲು ಗುಡ್ಡದ ಮೇಲಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತಾರೆ. ಸೊ ಯಾಕೆ ಏನು ಎತ್ತ ಅಂತ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಸೊ ಫಸ್ಟ್ ನಾವು ಬರೋ ದಾರಿಯಲ್ಲಿ ಎಂಟ್ರಿ ಫೀಸ್ ತಗೋಬೇಕಾಗುತ್ತೆ. ಎಂಟ್ರಿ ಫೀಸ್ ಬಂದು ಪರ್ ಹೆಡ್ 42 ರೂಪಿ ಇರುತ್ತೆ. ಸೊ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್, ಈಗ ನಾವು ಅರ್ಧಕ್ಕೆ ಹತ್ಬಿಟ್ಟಿದ್ದೀವಿ, ಆದರೆ ಫುಲ್ ಸುಸ್ತಾಗ್ತಿದೆ. ನನ್ನ ಫೇಸ್ ನೋಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನೂ ಅರ್ಧನೇ ಹತ್ತಿರೋದು, ಇನ್ನೂ ಹತ್ತಬೇಕು. ಹತ್ತೋದು ಇನ್ನೂ ತುಂಬ ಇದೆ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ. ಇನ್ನೂ ಅಷ್ಟು ಜನ ನನ್ನ ಹಿಂದೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಬರ್ತಿದ್ದಾರೆ, ಬಂದ್ರ ನನ್ನ ಫ್ರೆಂಡು ಊರಿಗೂ ಮುಂಚೆ ಹತ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಅಲ್ಲದ್ರಲ್ಲ ಕುತ್ಕೊಂಡ್ಬಿಟ್ಟಿದ್ದಾಳೆ. ಏ ಬಾ ಸುಮ್ಮನೆ. ಹೇಗೆ ಅನಿಸ್ತಿದೆ ಇಲ್ಲಿವರೆಗೂ ಹತ್ತಿದ್ದೀರಲ್ಲ? ಒಳ್ಳೆ ಅಯ್ಯೋ ಮೈಕ್ ನನ್ನ ಹತ್ರ ಇದೆ ಬಿಡಿ, ಯಾಕೆ ನೋಡಿ ಗಾಯ್ಸ್, ವ್ಯೂ ನೋಡಿ ಹೇಗಿದೆ ಮೇಲಿಂದ ಕೆಳಗಡೆ. ಮೇ ಬಿ ಅರ್ಧಕ್ಕೆ ಹತ್ತಿದ್ದೀವಿ ಅನ್ಸುತ್ತೆ, ಇನ್ನು ಮೇಲೆ ಅಷ್ಟು ಟಾಪಲ್ಲಿ ಹತ್ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಬರ್ತಾ ಇದ್ದಾರೆ ಇನ್ನು. ಸೊ ನಾನೇ ಹತ್ತಿದ್ದೀನಿ.
ಬನ್ನಿ ಮೇಲೆ ಹಾಯ್ ಮಾಡಿ. ಇನ್ನು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಏನ್ ಬರ್ತಿದಾರೋ ಗೊತ್ತಿಲ್ಲ. ನಾನೇ ಬೆಸ್ಟ್ ಅನ್ಸುತ್ತೆ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಇವ್ರು ನಮ್ಮ ಫ್ರೆಂಡು ಸುಸ್ತಾಗ್ಬಿಟ್ಟು ಕುತ್ಕೊಂಡಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಓ ನೈಸ್ ವ್ಯೂ. ಇಲ್ಲಿ ಏನಿದೆ ಅಂತ ನಾವು ಅಷ್ಟು ಮೇಲಿಂದ ಹತ್ಕೊಂಡು ಬಂದ್ವೋ ಗೊತ್ತಿಲ್ಲ ಗಾಯ್ಸ್. ನೋಡೋಣ ಬನ್ನಿ ಏನಿದೆ. ನಂಗಂತೂ ಭಯ ಆಗ್ತಿದೆ, ಇಳಿಯೋಕ್ಕೂ ಕಷ್ಟ ಆಗ್ತಿದೆ. ಸೊ ಫೈನಲಿ ನಾವೀಗ ಎಡಕಲ್ಲು ಗುಡ್ಡದ ಮೇಲೆ ಇದ್ದೀವಿ, ಗುಹೆ ಒಳಗಡೆ ಇದ್ದೀವಿ. ಸೊ ಈ ಒಂದು ಗುಹೆಯ ವಿಶೇಷತೆ ಏನಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು ಸುತ್ತಲೂ ಕಲ್ಲುಗಳು ತುಂಬ ಒತ್ತಾಗಿದ್ದರೂ ಕೂಡ ಗುಹೆ ಒಳಗಡೆ ಬೆಳಕು ಬೀಳ್ತಾ ಇದೆ. ಅದು ಹೇಗಪ್ಪ ಅಂತಂದರೆ, ಮೇಲೆ ಕಾಣ್ತಿರುವಂಥ ಈ ಎಡಕಲ್ಲು ಮಧ್ಯದಿಂದ ಸೊ ಸೂರ್ಯನ ಕಿರಣಗಳು ಈ ಗುಹೆ ಒಳಗಡೆ ಬೀಳ್ತಾ ಇರುತ್ತೆ. ಸೊ ಈ ಗುಹೆಯ ಬಂಡೆಯ ಮೇಲೆ ನೀವು ನೋಡ್ತಾ ಇರ್ಬೋದು ಅನೇಕ ಕಲಾ ಪ್ರಕೃತಿಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಇದು 9,000ಕ್ಕೂ ವರ್ಷದ ಹಳೆಯದಂತೆ ಇದು. ಸೊ ಶ್ರೀರಾಮನು ಶೂರ್ಪನಖೆಯನ್ನು ಕೊಂದಿದ್ದು ಇದೇ ಪ್ಲೇಸಲ್ಲಿ ಅಂತ ನಾವು ಹಲವಾರು ಪುರಾಣದಲ್ಲಿ ಓದಿದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂಥವ್ರು ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ ಈ ಗುಹೆಯ ಬಗ್ಗೆ. ಸೊ ತಿಳ್ಕೊಳ್ಳೋಣ ಬನ್ನಿ, ಏನು ಇದರ ವಿಶೇಷತೆ ಏನು ಇನ್ನೂ ಹೆಚ್ಚಿನದಾಗಿ ಕೇಳೋಣ ಬನ್ನಿ. ಸರಿ, ಮೇನ್ ಕೇವ್ ಎಡಕಲ್ ಕೇವ್ಸ್. ಇಲ್ಲಿ ಕಲ್ಲು ನೋಡಿದ, 2 ಕಲ್ಲು ಮಧ್ಯ ಎಡಕಲ್. ಇಲ್ಲಿ 6,000 ವರ್ಷ ಮುಂದೆ ಅದಿಮಾನವಲ್ಲಿ ವಾಸ ಮಾಡಿ 6,000 ಇಯರ್. The cave decoded in 1894, British 94 city. Landing above sea level 4,000 feet height, 4,000 feet. 2 ಕೇವ್ ಇದೆ, ಕೆಳಗಡೆ ಕೇವ್ ನೋಡಿಲ್ವಾ, ಅದು ಫಸ್ಟ್ ಕೇವ್, ಸೆಕೆಂಡ್ ಕೇವ್. ಅದು ಫಸ್ಟ್ ಕೇವ್ ಏನು ಮಾಡಿಲ್ಲ, ಅದಕ್ಕೆಲ್ಲ ಪಿಕ್ಚರ್ಸ್ ಮಾಡಿದ 6,000 ವರ್ಷದ ಲಿಪಿ ಪಿಕ್ಚರ್ಸ್. ಸ್ವಲ್ಪ ಮುಂದೆ ಕಡೆ ನೋಡಿ, ಮೇನ್ ಫಿಗರ್ ಟ್ರೈಬಲ್ ರಾಜ ಬರ್ತದೆ. ಟ್ರೈಬಲ್ ಹ್ಯಾಂಡ್, ಕ್ರೌನ್, ಹೆಡ್, ಬಾಡಿ ಕಾಣೋದಿಲ್ಲ. ರಾಜ ಫ್ರಂಟ್ ಹೆಡ್, the back view, 2 hands, the crown, head, body, and the Raja front view, the back view. ಅಲ್ಲಿ ಮೇಲ್ಗಡೆ the lady and child, the lady figure, the child. ఇక్కడ ಚಕ್ರ ನೋಡ್ದಾ, ನೋಡಿ ಚಕ್ರ 6,000 ವರ್ಷ ಮುಂದೆ ಸನ್ ವರ್ಷಿಸ್ ಗೋಡ್ ಅಂದ್ರೆ ಅವತ್ತೇ ಪಿಕ್ಚರ್ ಮಾಡಿದ್ರು. 6,000 ವರ್ಷ ಮುಂದೆ ನೋಡ್ಲಿಕ್ಕೆ ಪಿಕ್ಚರ್ಸ್ ಮಾಡಿ ಕಮ್ಯುನಿಕೇಶನ್ ಪಿಕ್ಚರ್ಸ್. ಓಕೆ, ಮೇಲ್ಗಡೆ ಪೀಕಾಕ್ ಮಾಡಿ. ಓಕೆ, ಪೀಕಾಕ್ ಮಾಡಿದ್ದಾರೆ. ಇದು ಪೀಕ್. ಇದು 2,000 ವರ್ಷ ಮುಂದೆ ಲಿಪಿ. ಇದು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡೋದು ತಮಿಳ್ ಬ್ರಹ್ಮಿ ಸ್ಕ್ರಿಪ್ಟ್. ತಮಿಳ್ ಬ್ರಹ್ಮಿ ಡಿವೈಡ್ ತಮಿಳ್ ಮಲಯಾಳಂ ತೆಲುಗು so many different language. Oldest language Brahmi. The Tamil Brahmi meaning the Palapuli, Tatakari, Verdunga, Malay, Kachavanu, Nandacharti meaning the man who killed many tigers here. So man who killed so many tigers. The second letter Sri Vishnu Varamana Naha Kudumbiya, the Kulavaritana Saligida, meaning Vishnu Vardhana, the king leader. Actually, not a cave, 6,000 ವರ್ಷ ಮುಂದೆ totally forest area, not attack the animal, rock covering shelter, the people live here. The different period, people different land live. ಇದಕ್ಕೆ ಸ್ಪೆಷಲೈಸ್ ಎಡಕಲ್ ಕೇವ್. ಇಲ್ಲಿ ಒಂದು ಕನ್ನಡ ಓಲ್ಡೆಸ್ಟ್ ಮೂವಿ ಸ್ಟೂಂಟ್ ಮಾಡಿದ್ದು ಎಡಕಲ್ ಗುಡ್ಡದ ಮೇಲೆ 40 ವರ್ಷ ಮುಂದೆ, 40 years back. ಜಯಂತಿ ಚಂದ್ರಶೇಖರ್. ಓಕೆ ಓಕೆ. ಇದಕ್ಕೆ ಸ್ಪೆಷಲ್. not cave is not important. The carvings are 6,000 in the latest 2,000 years. Different period people live.
ಸೊ ಗೈಸ್ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ನಡ್ಕೊಂಡು. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಬರೋ ದಾರಿಲಿ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ತೊಗೊಂಡಿದ್ವಿ. ಬಟ್ ಮಂಕಿ ಕಿತ್ಕೊಂಡ್ಬಿಡ್ತು 2 ಎಲ್ಲ 4 ಐಸ್ ಕ್ರೀಮ್ ಕಿತ್ಕೊಂತು. ನಂದು ನನ್ನ ಫ್ರೆಂಡ್ಸ್ದೆಲ್ಲ ಎಲ್ಲ ಲಾಸ್ ಆಗೋಯ್ತು. ಒಂದು ಐಸ್ ಕ್ರೀಮ್ ಬಂದು 40 ರೂಪಿ. ಶೂಟ್ ಮಾಡಿರೋದು ಪ್ರೈಸ್ ಸಿಕ್ತು ಪಾಪ್ಕಾರ್ನ್. ಹಾಂ ಕರೆಕ್ಟ್. ನಾನು ಒಂದು ಶೂಟ್ ಮಾಡಿರೋದು ಅದನ್ನು ಇನ್ಸ್ಟಾದಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ, ಶಾರ್ಟ್ಸಲ್ಲಿ ಹಾಕ್ತೀನಿ. ಸೊ ನೋಡಿ, ಅದು ನನಗೆ ಪ್ರೈಸ್ ಕೊಟ್ಟಿದ್ದು. ಪಾಪ್ಕಾರ್ನ್ ನಾನು ಅಮೌಂಟ್ ಕೊಟ್ಟು ತಗೊಂಡಿದ್ದಲ್ಲ, ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಬನ್ನಿ ಮುಂದೆ ನೋಡೋಣ. ಈಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಅಡ್ವೆಂಚರಸ್ ಇತ್ತು. ಮುಂದೆ ಏನಿದೆ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನು ಬಿಟ್ಬಿಟ್ಟು ಹೊಂಟೋಗಿದ್ದಾರೆ. ನಾನು ನನ್ನ ಫ್ರೆಂಡ್ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀರಿ.